ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾಕೆ ಇಷ್ಟು ದಿನ ವ್ಲಾಗೇ ಮಾಡಿಲ್ಲ, ಅಪರೂಪಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನನಗೆ ಎಕ್ಸಾಮ್ಸ್ ನಡೀತಿದೆ. ನಾಡಿದ್ದು ಎಕ್ಸಾಮ್ ಇದೆ, ನಾಳೆ ಓದ್ಕೊಳ್ಳೋಣ ಅಂತೇಳಿ ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾವ ಟೆಂಪಲ್ ಮಮ್ಮಿ? ಹಾಂ, ಬಂಡಿ ಮಕ್ಕಳಮ್ಮ ಬ್ಯಾಂಗ್ಳೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ನಾನು, ಮಮ್ಮಿ ಆ್ಯಂಡ್ ಅಪ್ಪ ಮೈಸೂರಿಗೆ ಹೋಗಿದ್ದಾರೆ. ಅಪ್ಪ ಬರಲ್ಲ, ಅಣ್ಣ ಕಾಲೇಜ್ಗೆ ಹೋದ. ಇನ್ನು ರುಕ್ಮಿಣಿ ಅಕ್ಕ ಅಂತ ನಮ್ಮ ಅಮ್ಮನ ಫ್ರೆಂಡು ಆ್ಯಂಡ್ ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಅಲ್ಲಿಂದ ಜಾಯ್ನ್ ಆಯ್ತಾರೆ. ಸೊ ಇವತ್ತಿನ ಟೆಂಪಲ್ಗೆ ಹೋಗಿ ಹೇಗೆ ಅಲ್ಲೇನೇನಾಗುತ್ತೆ ಅಂತ ನೋಡ. ನಮ್ಮಮ್ಮ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡು ಹಂಗೆ ಮಾಡಿ ಹಂಗೆ ಹೇಳು ಹಿಂಗೆ ಹೇಳು ಅಂತ ಹೇಳ್ಕೊಡ್ತವ್ರೆ. ಸೊ ಇಷ್ಟೇ, ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ತುಂಬ ದಿನದಿಂದ ನಮ್ಮಮ್ಮನ ಆಸೆ ಅಲ್ವ ಮಮ್ಮಿ? ತುಂಬ ದಿನದಿಂದ ಆಸೆ, ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು ಅನ್ಸತ್ತನಾರು ಅಂತ. ಸೊ ಅದೇನೋ ಅಂತಾರಲ್ಲ, ದೇವ್ರನ್ನ ನಾವು ನೋಡ್ಬೇಕಾದ್ರೆ ಹೋಗೋಕ್ಕಾಗಲ್ಲ, ದೇವರೇ ನಮ್ಮನ್ನು ನೋಡಬೇಕು ಅನ್ನೋ ಕರೆಸ್ಕೊತಾನೆ. ಸೊ ಇವತ್ತು ಆ ಟೈಮ್ ಕೂಡು ಬಂದಿದೆ ಅನಿಸುತ್ತೆ. ಸೊ ಇಷ್ಟು ದಿನಕ್ಕೆ ಇವತ್ತು ಹೋಗ್ತಾಯಿದ್ದೀವಿ. ನೋಡೋಣ, ಐ ಆಮ್ ಸೋ ಎಕ್ಸೈಟೆಡ್. ನಾನು ಫಸ್ಟ್ ಟೈಮ್, ಮಮ್ಮಿನೂ ಫಸ್ಟ್ ಟೈಮ್, ನಮ್ಮ ಚಿಕ್ಕಮ್ಮ ಬೇಜಾನ್ ಸತೆ ಹೋಗಿದ್ದಾರೆ, ರುಕ್ಮಿಣಿ ಅಕ್ಕನೂ ಬೇಜಾನ್ ಸತೆ ಹೋಗಿದ್ದಾರೆ. ನಾನು ಮಮ್ಮಿ ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ನೋಡೋಣ ದೇವಸ್ಥಾನ ಹೆಂಗಿದೆ ಏನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಅಲ್ಲಿಗೆ ಹೋಗಿ ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ಒಂದು ಸರ್ಪ್ರೈಸ್ ಇದೆ, ಸರ್ಪ್ರೈಸ್ನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹೇಳ್ತೀನಿ. ಸೊ ಇಷ್ಟೇ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇನ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಬೇಗ ಬೇಗ ಹೋಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಮಮ್ಮಿ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅವತ್ತು ಹೇಳಿದ್ನಲ್ಲ, ಇಲ್ಲೊಂದು ಫೋಟೋ ಐತಲ್ಲ, ಇದೊಂದು ಇವೆರಡೇ ಫೋಟೋ ಕೆಳಗಡೆ ಬಿದ್ದೋಗಿದ್ದು. ಮತ್ತು ಮಮ್ಮಿ ಸ್ಟಿಕ್ಕರ್ ಅಂಟಿಸಿ ಧೈರ್ಯ ಮಾಡಿ ಮತ್ತೆ ಅಂಟಿಸಿದ್ದಾರೆ. ಇನ್ಯಾವತ್ತೂ ಬೀಳದೆ ಹಾಗೆ ಇದ್ರೇ ಖುಷಿ. ಸೊ ನಮ್ಮನೇಲಿ ಎಷ್ಟು ದೇವ್ರ ಫೋಟೋಗಳಿದೆ ನೋಡಿ, ಒಂದು ಮಿನಿ ದೇವಸ್ಥಾನನೇ ಕಟ್ಬೋದು ಅಷ್ಟು ದೇವ್ರ ಫೋಟೋಗಳಿದೆ. ಸೊ ಇಷ್ಟೇ. ಮಮ್ಮಿ ಸ್ನಾನ ಮಾಡಾಯಿತು, ನಾನು ಹೋಗಿ ಸ್ನಾನ ಮಾಡಬೇಕು. ಗೈಸ್ ಎಷ್ಟು ಕೆಲಸ ಮಾಡಿಸಿದ್ರೆ ಗೊತ್ತಾ ಗೈಸ್ ನಮ್ಮಮ್ಮ ಇವತ್ತು. ಅಪ್ಪ ಮನೇಲಿ ನಾನು ಎದ್ದಿದ್ದು ಇವತ್ತು 7 o'clock ಆಗೋಯಿತು. 7 ಗಂಟೆಗೆ ಎದ್ದೆ. ಮಮ್ಮಿ 6 ಗಂಟೆಗೆ ಎದ್ದರೆ ಇವಾಗ ಪಾತ್ರೆ ತೊಳೆಯೋಕೆ ನನಗೆ ಕಳಿಸ್ತಾಳೆ ಅಂತ ಅಂದ್ಬಿಟ್ಟು ನಾನು ಎದ್ದೊಳಕ್ಕೆ ಮುಂಚೆನೇ ಕಸನೂ ನಾನೇ ಗುಡಿಸಿದ್ದೆ. ರಾತ್ರಿ ಮನೆ ಒರೆಸಿ ತಕ್ಕಂತ ಸ್ನಾನಕ್ಕೆ ಹೊಂಟೋಗೈತೆ. ನಾನು ನಮ್ಮ ಅಣ್ಣಂಗೆ ಶೇಕ್ ಮಾಡಿಕೊಟ್ಟು, ಸಾಂಬಾರು ಬಿಸಿ ಮಾಡಿ, ಕಾಫಿ ಮಾಡಿ, ಪಾತ್ರೆ ಎಲ್ಲ ತೊಳೆಯೋಕೆ ಹಾಕಿ, ಪಾತ್ರೆ ತೊಳೆದು ಜೋಡಿಸಿ ಆಚೆ ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮ ಏನೂ ಮಾಡಿಲ್ಲ, ಮನೆ ಒರೆಸೈತೆ, ಸ್ನಾನಕ್ಕೆ ಹೋಗೈತೆ, ಸ್ನಾನದಿಂದ ಬಂದು ದೇವ್ರ ಮನೆ ಕೆಲಸ ಮಾಡ್ತೈತೆ. ಸೊ ಇಷ್ಟೇ ಇವತ್ತಿನ. ಇವಾಗ ಹೇಳ್ದೆ ಮೈಸೂರಿಗೆ ಹೋಗಿದ್ದಾರೆ ಅಪ್ಪನ ಫ್ರೆಂಡಿನ ಜೊತೆ. ಅವರ ಮಗಳ ಬರ್ಡೇ ಇದೆಯಂತೆ. ಸೊ ಅಪ್ಪ ಬನ್ನಿ ಹೋಗೋಣ ಅಂತಂದರು. ಸೊ ಅಲ್ಲೂ ಹೋಗಿದ್ದಾರೆ. ಆಷಾಢದಲ್ಲಿ ನೋಡೋಕೆ ಅಪ್ಪಂಗೆ ಅದೇನು ಹೇಳಿದ್ನಲ್ಲ, ದೇವ್ರನ್ನ ನೋಡಬೇಕು ಅಂತ. ಲಾಸ್ಟ್ ಟೈಮ್ ಹೋದಾಗ ಅಪ್ಪ ಬಂದಿರಲಿಲ್ಲ, ಈ ಟೈಮ್ ಹೋಗಿದ್ದಾರೆ. ಸೊ ನಮಗೆ ಖುಷಿ ಇದೆ, ಅಪ್ಪ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಯಾವುದೋ ಒಂದು ದೇವಸ್ಥಾನಕ್ಕೆ, ನಮ್ಮಪ್ಪ ದೇವಸ್ಥಾನಕ್ಕೆ ಯೂಶಲಿ ಅಷ್ಟು ಹೋಗಲ್ಲ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದರೆ ನಮಗೆ ಕರ್ಕೊ ಹೋಗಿಲ್ಲ ಅಂತಂದ್ರು ಅವರೊಬ್ಬರು ಹೋಗಿದ್ದಾರೆ ಅನ್ನೋದು. ನಮ್ಮಪ್ಪ ಫಾರ್ ದ ಫಸ್ಟ್ ಟೈಮ್ ನಾನ್ ವೆಜ್. ನಮ್ಮಮ್ಮ ಬ್ಯಾಕ್ಗ್ರೌಂಡ್ ವಾಯ್ಸ್ ಮಾತಾಡು ಹಂಗೆ ಮಾತಾಡು ಅಂತ. ರಾತ್ರಿನೇ ಸ್ನಾನ ಮಾಡಿ ನಮ್ಮಪ್ಪ ಫಾರ್ ದ ಫಸ್ಟ್ ಟೈಮ್ ನಾನ್ ವೆಜ್ ತಿಂದೆ. ವೆಜ್ ತಿನ್ಕೊಂಡು ಬೆಳಗ್ಗೆ 5 o'clock ಎದ್ದು ಹೋದರು. ಗೈಸ್ ಅಪರೂಪಕ್ಕೆ ಬಿಸಿಲು ಬಂತು. ಬಿಸಿಲೇ ಬರಲ್ಲ ಗೈಸ್, ಫುಲ್ಲು ಬೆಳಗ್ಗೆನೇ ಹನಿ ಆಗ್ತಾ ಇರುತ್ತೆ. ವಾ ಮಸ್ತು. ಸೊ ಬಿಸಿಲು ಬಂದಿದೆ, ನಾನು ಹೋಗಿ ಸ್ನಾನ ಬಂದು ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಹಾಯ್ ಮಮ್ಮಿ, ಹಾಯ್ ಮಾಡು. ಸೊ ಫೈನಲಿ ಗೈಸ್ ನಾನು ಸ್ನಾನ ಮಾಡಿ ಇಷ್ಟೇ ರೆಡಿಯಾಗಿದ್ದು. ಸೊ ಒಂದು ಟೀ ಶರ್ಟ್ ಆ್ಯಂಡ್ ಒಂದು ಫುಲ್ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಆಫ್ ಚಳಿ ಆಗುತ್ತೆ ಅಂತ. ನಮ್ಮಮ್ಮ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಮಮ್ಮಿ ರೆಡ್, ನಾನು ಆರೆಂಜ್. ಕರೆಂಟ್ ಇಲ್ಲ, ಸೊ ಆಚೆನೆ ಬಂದು ರೆಡಿ ಆಗ್ತಾಯಿದ್ದಾರೆ. ಏನೂ ಹಾಕಿಲ್ಲ ನನ್ನ ಮಕ್ಕೆ, ಒಂದೇ ಒಂದು ಮಾಯ್ಶ್ಚರೈಸರ್ ಅಂದ್ಬಿಟ್ಟು ಖತಮ್ ಹೋಗ್ಯ. ಸೊ ರೆಡಿ ಆಗ್ತಾಯಿದ್ದಾರೆ. ಅಕ್ಕ ಆಗಲೇ ಫೋನ್ ಮಾಡಿತ್ತು ಆಯಿತಾ ಅಂತ. ಇನ್ನೂ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಬೇಗ ಬನ್ನಿ ಅಂತ ಫೋನ್ ಮಾಡಿದರು. ಸೊ ಇವಾಗ ನಾವು ಹೊರಡಬೇಕು. ಎಷ್ಟು ಟೈಮು? 10 ಗಂಟೆಗೆ ಇನ್ನೂ 10 ನಿಮಿಷ ಆಯಿತು. ಮುಗಿದವ್ರಾ?
ಬಂದರು ಅವಕ್ಕ. ನಾವು ಆಗಲೇ ರೆಡಿಯಾಗಿದ್ದೀವಿ ಅಂತ ಓಡೋಡಿ ಬರ್ತೈತವಕ್ಕ. ಬಟ್ ನಮ್ಮ ಅಮ್ಮನೇ ಇನ್ನೂ ರೆಡಿಯಾಗಿಲ್ಲ. ಕರೆಂಟ್ ಬಂದು ತಲೆನೂ ಬಚ್ಚಿಲ್ಲ. ನಾನು ಎತ್ತಂಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಬಟ್ ಇದೇ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಸೊ ಫೈನಲಿ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ ಗಾಳಿ ಇದೆ, ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಮ್ಮಿ ನಾನು ಇವರು ಬಸ್ಸಲ್ಲಿ ಹೋಗ್ತಾ ಇರೋದು. ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ. ಸೊ ಗೊತ್ತಿಲ್ಲ, ಬನ್ನಿ ಹೋಗೋಣ, ನೋಡೋಣ. ನಾವು ಹೋಗಿ ಅಲ್ಲಿ ರೀಚ್ ಆದೋ ಮೈಸೂರು ಸರ್ಕಲ್ ಹತ್ರ. ಬಟ್ ನಮ್ಮ ಚಿಕ್ಕಮ್ಮ ಬರೋದು ಸ್ವಲ್ಪ ಅಲ್ಲ ತುಂಬಾ ಲೇಟ್ ಮಾಡಿದ್ರು. ಸೊ ಅಲ್ಲಿ ನಾವು 3 ಜನನೇ ಆಟೋ ಸಿಕ್ತು. ಬಟ್ ದೇವಸ್ಥಾನಕ್ಕೆ ಹೋಗೋ ಆಟೋ ಸಿಗಲಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೋ ನಮ್ಮ ಚಿಕ್ಕಮ್ಮಗೋಸ್ಕರ. ಸೊ ನಮ್ಮ ಚಿಕ್ಕಮ್ಮನೂ ಫೈನಲಿ ಬಂದರು. ಆಟೋ ಹೊತ್ಕೊಂಡು ದೇವಸ್ಥಾನ ಹತ್ರ ರೀಚ್ ಆದೋ. ಬಟ್ ಹೆವಿ ರಶ್ ಇತ್ತು ಗೈಸ್. ನಿಜ ಹೇಳಬೇಕು ಅಂದರೆ ಅಷ್ಟು ರಶ್ ಇರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ಫುಲ್ಲು ಒಂದು ಕ್ಯೂ ನೋಡ್ತಿರಲ್ಲ. ನಾವು ಕ್ಯೂ ಅಲ್ಲೇ 2 hours ನಿಂತಿದ್ದೀವಿ. 2 hours ನಂತರ ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡಿರೋದು. ಬಟ್ ಖುಷಿ ಆಯಿತು. ಏನಂತಾರೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ಹೋಗಿದ್ದೀನಿ ನಾನು ಮಮ್ಮಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅಷ್ಟೇ ರಶ್ ಕೂಡ ಇತ್ತು. ಮಂಗಳವಾರ, ಶುಕ್ರವಾರ, ಸಂಡೇ ಮಾತ್ರ ಹೆವಿ ರಶ್ ಇರುತ್ತೆ. ಅವತ್ತಿನ ದಿನ ಅಷ್ಟೇ ಅದು ಓಪನ್ ಇರೋದು ಅನಿಸುತ್ತೆ ನನಗೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದೋ. ಅಲ್ಲಿ ಯಾರೋ ಪ್ರಸಾದ ತೊಗೊಬಂದಿದ್ರು. ಮೀನ್ಸ್ ದೇವಸ್ಥಾನ ಒಳಗಡೆ ಮಾಡೋ ಪ್ರಸಾದ ತಿಂದಿಲ್ಲ ನಾವು. ಅಲ್ಲಿ ಯಾರೋ ಪ್ರಸಾದ ಮಾಡ್ಕೊಬಂದು ಅನಿಸ್ತಾ ಇದ್ವಿ ಪ್ರಸಾದ ತಿಂದು. ಅದು ಸ್ವಲ್ಪನೇ ಕೊಟ್ಟರು. ಹೊಟ್ಟೆ ಹಸಿದಿತ್ತು. 3 hours ಕ್ಯೂ ಅಲ್ಲಿ ನಿಂತಿದ್ವಲ್ಲ. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿತ್ತು ಎಲ್ರಿಗೂ. ಆ್ಯಂಡ್ ಪ್ರಸಾದ ಅಲ್ಲಿ ಕೇಸರಿ ಬಾತು ಪಲಾವ್ ಕೊಟ್ಟರು. ತಿಂದು ಅಲ್ಲಿಂದ ಹೊರಟೋ ನಾವು. ಸೊ ಊಟ ಎಲ್ಲ ಮುಗಿಸಿ ಅಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿಸಿ ಇಲ್ಲಿಂದ ನಾವು ಹೊರಟಿದ್ದು ನಮ್ಮ ಅಕ್ಕನ ಮನೆಗೆ. ಬಿಕಾಸ್ ಅವಳಿಗೆ 9 months ಬಿಟ್ಟಿದೆ. ಸೊ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಅಮ್ಮ ಚಿಕ್ಕಮ್ಮಂಗೆ ಹೇಳಿ ತಿಂಡಿ ಎಲ್ಲ ಮಾಡಿಸಿದ್ರು. ತಿಂಡಿ ತೊಗೊಂಡು ಅವ್ಳಿಗೆ ಫ್ರೂಟ್ಸು ಹಂಗೆ ಪಾಪಕ್ಕೆ ತಿಂಡಿ ಎಲ್ಲ ತೊಗೊಂಡು ನಾವು ಹೋಗಿದ್ದು ನಮ್ಮ ಅಕ್ಕನ ಮನೆಗೆ. ಅಲ್ಲಿ ಕೇಕ್ಗಳೆಲ್ಲ ವೆರೈಟೀಸ್ ಆಫ್ ಕೇಕ್ ಇತ್ತು. ಯಾರೋ ಒಬ್ಬರು ಕೇಕ್ ಮೇಲೆ ವಿಮಲ್ ಕೇಕ್ ಅಂತ ಬರೆಸಿದ್ರು. ಈ ಕಾಣಿಸೋದಿಲ್ಲ. ಇವಾಗ ಕಾಣಿಸ್ತೀಯಾ? ಸೊ ನಾವು ಅಲ್ಲಿಂದ ನಮ್ಮ ಅಕ್ಕನ ಮನೆ ರೀಚ್ ಆದೋ. ನಮ್ಮ ಅಕ್ಕನ ಮನೆಗೆ ಹೋಗಿ ನಮ್ಮ ಪಾಪು ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಕೇಕ್ ಅಂತೂ ಅವಳು ಕೇಕ್ ನೋಡಿದ್ರೆ ಯಾರ್ದಾರ ಹ್ಯಾಪಿ ಬರ್ಡೇ ಅಂತ ಕೇಕ್ ಹೇಳಿ ಅವಳು ತಿನ್ನಿಸ್ತಾಯಿದ್ದು. ಆ್ಯಂಡ್ ನಮ್ಮ ಅಕ್ಕ ಎಲ್ರಿಗೂ ಟೀ ಮಾಡ್ತಾಯಿದ್ಲು. ಟೀ ಕುಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟು. ಕೇಕ್ ಟೀ ನೋ ನಾನು ಸ್ವೀಟ್ ತಿನ್ಬಿಟ್ಟಿದ್ದೀನಿ. ಏ ಹ್ಯಾಪಿ ಬರ್ಡೇ. ಹ್ಞೂ ಅಲ್ವಾ ಮಗನೆ, ನಿಂದು ಬಾಪ ಹ್ಯಾಪಿ ಬರ್ತಾರೆ. ಅಜಿಲ್ ಖಾವ್ಸ ಕೇಕ್ ಮಮ್ಮಿ ಖಾವ್ಸ ಮಮ್ಮಿ. ತೀಸ್ಬಿಟ್ಟೆ. ನೀನು ಹೋಗಿರು, ನಾಳೆ ಬರ್ಬೇಕಾರೆ ವಿಡಿಯೋ ಮಾಡ್ತೀನಿ. ನೋ ನೋ ಹೋಗಿರು, ಬರ್ತೀನಿ. ಸರಿ ಬಾಯ್ ಮಗಳೇ, ಬಾಯ್ ಬಾಯ್. ಸೊ ಇಲ್ಲಿದೆ ನಮ್ಮ ಪಾಪು. ಬೇಜಾನ್ ದಿನ ಆಗೋಗಿತ್ತು ನಮ್ಮ ಬಂಗಾರಿನ ನೋಡಿ. ಇವತ್ತು ಬಂದಿದ್ದೀನಿ. ಕಕ್ಕ ಅಲ್ಲ ಮಗನೇ, ಮಣ್ಣು ಮಣ್ಣು ಮಣ್ಣು. ನಮ್ಮ ಪಾಪನ ನೋಡಿ ಫುಲ್ಲು ಖುಷಿಯಾಗೋಗಿದ್ದೀನಿ ನಾನು. ಬೇಜಾನ್ ದಿನ ಆಯಿತು ನಮ್ಮ ಹುಡುಗಿ ಸಿಕ್ಕಿ. ಸೊ ಇವತ್ತು ಚಿಕ್ಕವಳೆ ನಮ್ಮಮ್ಮ ಬಾ ಮನೆಗೆ ಹೋಗೋಣ ಅಂದರೆ ನಾನು ಬರೋಲ್ಲ, ನಾಳೆ ಬರ್ತೀನಿ ಹೋಗು ಅಂತ ಇದ್ದೀನಿ. ನಾಳೆ ಸಂಜೆ ಹೋಗಿ ಓದ್ಕೋಬೇಕು. ಬಟ್ ಮೀನ್ಸ್ ನಾಡಿಗಿರೋದು ಕನ್ನಡ ಸಬ್ಜೆಕ್ಟು. ಕನ್ನಡ ಎಷ್ಟೊತ್ತು ಓದ್ಕೊಳ್ಳೋಣ ಅಂಥೇಳಿ ಸುಮ್ಮನಾಗಿ ನಮ್ಮ ಹುಡುಗಿ ಜೊತೆ ಇರೋಣ ಇವತ್ತು ಒಂದಿನ ಅಂತಂದ್ಬಿಟ್ಟು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾಳೆ ಸಂಜೆ ಈವ್ನಿಂಗ್ ಮನೆಗೆ ಹೋಗ್ತೀನಿ.
ಒಂಥರ ಬಂದಾದ್ಮೇಲೆ ಒಂಥರ ಚೇಂಜ್ ಆಗೋಯ್ತೀಯ. ನಾನು ನೀನು ಮನೆಗೆ ಹೋಗೋಣ. ಫೋಟೋ ಇವಾಗ ಬನ್ನಿ, ನಮ್ಮಮ್ಮ ಫುಲ್ ರೊಚ್ಚಿಗೆದ್ದಿ ಬೈತಾ ಇದ್ದಾರೆ ನನಗೆ. ನಮ್ಮಮ್ಮನ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಳಮ್ಮ. ಅದೇ ಬಂದಾದ್ಮೇಲೆ ಬರೋ ಗಂಟೆ ಒಂದು ಅವತಾರ, ಬಂದಾದ್ಮೇಲೆ ಒಂದು ಅವತಾರ. ಇಲ್ಲಿ ನಮ್ಮ ಹುಡುಗಿ ನೋಡಿದ್ಮೇಲೆ ಬರೋಕ್ಕೆ ಮನ್ಸಾಯ್ತಲ್ಲ. ಯಾವ ಹುಡುಗಿ? ನಮ್ಮ ತನುನ ನೋಡಿ ಬರೋ ಮನ್ಸಾಯ್ತಿಲ್ಲ. ನಾಳೆ ಈ ಸಂಜೆ ಬರ್ತೀನಿ, ಹೋಗಿರು. ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೇ ಬಂದ್ಬಿಡ್ತೀನಿ. ಹಾಂ, ಇಷ್ಟೇ. ನಮ್ಮ ಚಿಕ್ಕಮ್ಮನಿಗೂ ಹಾಯ್ ಮಾಡಿಸಿಲ್ಲ. ಹಾಯ್ ಮಾಡು ಚಿಕ್ಕಮ್ಮ. ವಿಡಿಯೋನೇ ಮಾಡೋಕೆ ದೇವಸ್ಥಾನದಲ್ಲಿ ಫುಲ್ ರಶ್ ಇತ್ತು ಗೈಸ್. ಮೀನ್ಸ್ ಇವ್ರ ಮುಂದೆ ಎಲ್ಲ ಮಾತಾಡೋಕ್ಕಾಗಲಿಲ್ಲ. ಹಾಯ್ ಬೆಳಗ್ಗೆನೇ ಹಾಯ್ ಮಾಡಿಸ್ಬೇಕಿತ್ತು, ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ರಾಣಿ ಹಾಯ್. ಇವಳು ನಮ್ಮ ದೊಡ್ಡಮ್ಮನ ಮಗಳು. ಇಲ್ಲ ನಮ್ಮಮ್ಮನ ಅವಳು ನೋಡಿದ್ರೆ ಇಬ್ರು ಒಂದೇ ಥರ ಅವ್ರೆ. ಇವಳು ನಮ್ಮ ದೊಡ್ಡಮ್ಮನ ಮಗಳು, ಆದರೆ ಎಲ್ಲರೂ ಹೇಳೋದು ನಮ್ಮ ಅಮ್ಮನ ಮಗಳು ಅಂತ. ನೋಡೋಕೆ ಹಂಗೆ ಅವಳೆ. ಸೊ ನೆಕ್ಸ್ಟ್ ಮಂತ್ ಒಳಗೆ ಡೇಟ್ ಕೊಟ್ಟಿದ್ದಾರಂತೆ. ಇವತ್ತಿಗೆ 1 ತಿಂಗಳ ಸೋನು. ಇವತ್ತಿಗೆ 1 ತಿಂಗಳಿಗೆ ಡೇಟ್ ಕೊಟ್ಟಿದ್ದಾರಂತೆ. ಇನ್ನೊಂದು ತಿಂಗಳಿಗೆ ನಮ್ಮ ಮನೇಲಿ ಇನ್ನೊಂದು ಪಾಪು ಬರುತ್ತೆ. ಅವತ್ತು ಬಂದರೆ ವಿಡಿಯೋ ಮಾಡ್ತೀನಿ, ಬರಲಿಲ್ಲ ಅಂದರೆ ಗೊತ್ತಿಲ್ಲ. ಯಾವಾಗಾರ ಬಂದಾಗ ತೋರಿಸ್ತೀನಿ. ಮುಂದಿನ ತಿಂಗಳು ನೋಡೋಣ. ನನಗೆ ಎಕ್ಸಾಮ್ ಮುಗ್ದಿರುತ್ತೆ. 30ನೇ ತಾರೀಕು ಮುಗ್ದೋಗುತ್ತೆ ಎಕ್ಸಾಮ್. ಸೊ ಎಕ್ಸಾಮ್ ಮುಗ್ದು ಇಲ್ಲ ಇವ್ರು ರಜಾ ಇರುತ್ತೆ ಅಂದ್ಕೊಂಡಿದ್ದೀನಿ. ರಜಾ ಇದ್ರೆ ಬರೋಣ. ಇವಾಗ ನಮ್ಮ ಅಮ್ಮನ ಫ್ರೆಂಡನ್ನು ಮೆಟ್ರೋ ಹತ್ತಿಸಿ ಕಳಿಸಿ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ದೊಡ್ಡಮ್ಮನ ಮನೆಗೆ. ಯಾ ಸೊ ಬನ್ನಿ, ಅಲ್ಲಿಗೋಗಿ ಸಿಗ್ತೀನಿ. ಅಲ್ಲಿಗಂತ ಅಷ್ಟೇ ಟ್ಯೂನ್. ಸೊ ನಾವಿವಾಗ ಬಂದಿರುವುದು ನಮ್ಮ ದೊಡ್ಡಮ್ಮನ ಪಾರ್ಲರ್ಗೆ. ಹೊಸ ನ್ಯೂ ಎಂಟ್ರಿ. ಹಾಯ್. ನಾನೇ ಫಸ್ಟ್ ಪ್ರಮೋಷನ್ ಮಾಡ್ತಾಯಿದ್ದೀನಿ ನಮ್ಮ ದೊಡ್ಡಮ್ಮನ ಏನದು ಬ್ಯೂಟಿ ಪಾರ್ಲರ್ನ. ಮಸ್ತಾಗೈತಿ ದೊಡ್ಡಮ್ಮ. ರೇಖಾ ಏನೇನೋ ಪ್ರಾಡಕ್ಟ್ಗಳೆಲ್ಲ ತಂದಿಟ್ಟಿದ್ದಾರೆ. ಮಸ್ತಾಗಿದೆ. ಕನ್ನಡಿ. ಇದನ್ನ ಬೇರೆ ಪಾರ್ಲರ್ಗೆ ಹೋಗ್ತಿದೆ, ಇವತ್ತು ನಮ್ಮ ಪಾರ್ಲರ್ಗೆ ಬಂದಿದ್ದೀನಿ. ಹಾಯ್ ಮೇಡಮ್. ಸರ್ಪ್ರೈಸ್. ಅವಳೊಬ್ಳು ಹಾಯ್ ಮೋನಿ. ಅವಳು ಆವಾಗಲೇ ಮಾಡಿದ್ಲು. ಇವಾಗ ಇಬ್ಬರು ಎಂಟ್ರಿ ಆದರು. ಇಬ್ಬರು ಎಂಟರಿ ಆಗಿ ತಿಂಡಿ ತಿಂದೊಳಕ್ಕೆ. ಏನೇ ತಿಂತಾ ಇದೆಯಾ ಹಂದಿ? ಇಡೀ ಫ್ಯಾಮಿಲಿನೇ ಪಾರ್ಲರ್ ಕೂತೈತೆ. ಕಸ್ಟಮರ್ ಯಾರು ಇಲ್ಲ. ನಮ್ಮ ದೊಡ್ಡಪ್ಪನೇ. ಹಾಯ್ ಹಾಯ್ ಮಾಡೆ. ಸ್ಕೂಲ್ ಮುಗಿಸ್ಕೊಂಡು ಅಕ್ಕ ಇವಾಗ ಬಂದಳೆ. ಸೌಂಡ್ ಕಮ್ಮಿ ಕೊಡೆ. ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ 10th ಸ್ಟೂಡೆಂಟ್. SLC ದಬಾಕ್ತಾಳೆ ಈ ವರ್ಷ. SLC ಎಕ್ಸಾಮ್ ಬರೀತಾಳೆ ಈ ಇಯರ್. ಅದಕ್ಕೆ ಟ್ಯೂಷನ್ ಎಲ್ಲ ಮುಗಿಸ್ಕೊ ಬಂದವಳೆ ಅಕ್ಕ. ಏನು ಸಮಾಚಾರ? ಸೇಮ್. ವ್ಲಾಗ್ ಮಾಡಿ ಬೇಜಾನ್ ದಿನ ಆಗೋಗೈತೆ. ಏನಕ್ಕ ಸಮಾಚಾರ? ಅಕ್ಕನು ವಿಡಿಯೋನೇ ಪೋಸ್ಟ್ ಮಾಡೋದು ಬಿಟ್ಬಿಟ್ಟವಳೆ. ವಿಡಿಯೋ ಪೋಸ್ಟ್ ಮಾಡ್ತಾಳೆ. ಮುಚ್ಚು ಬಾಯಿ. ಸೋನ್ ಎಕ್ಸಾಮ್ಗೆ ಓನ್ಲಿ 2 months ಇದೆ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಈ ಮಂತ್ ಫುಲ್ಲು ಎಕ್ಸಾಮ್ಸ್ ಇದೆ ಅಂತೆ. ಎಕ್ಸಾಮ್ಸ್ ಇದೆ, ಒಂದಿನ ಬಿಟ್ಟು ಒಂದಿನ ಎಕ್ಸಾಮ್ಸ್ ಇದೆ. ಇವತ್ತು ಕೂಡ ಬರ್ದಿದ್ದೀನಿ. ನಾಳೆ ರಜಾ ಇದೆ. ನಾಳೆ ರಜಾ ಇರೋದಕ್ಕೆ ನೋಟ್ಸ್ ಕೊಟ್ಟಿದ್ದಾರೆ. 2 ಅಸೈನ್ಮೆಂಟ್ ಇದೆ, ಟೆಸ್ಟ್ ಕೂಡ ಇದೆ. ರಜಾನು ಎಂಜಾಯ್ ಮಾಡಿ. ಕನ್ನಡ ಇರಲಿಲ್ಲ ಅಂದರೆ ಬರ್ತಾ ಇರಲಿಲ್ಲ. ಸೊ ಯಾರು ಸಿಗೋಕ್ಕಾಗ್ತಲ್ಲ. ಇನ್ನು ಓನ್ಲಿ 2 months, 6 months, 5 months ಮುಗ್ದಾದ್ಮೇಲೆ ವಿಡಿಯೋ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ನೋಡೋಣ. ನೆಕ್ಸ್ಟ್ ನಮ್ಮ ಅಕ್ಕನ ಫೋಟೋಶೂಟ್ ಇದೆ, ಪ್ರೆಗ್ನೆನ್ಸಿ. ಸೊ ಅದನ್ನ ವ್ಲಾಗ್ ಖಂಡಿತ ಬರುತ್ತೆ. ಅವಳೇ ಮಾಡ್ತಾಳೆ. ಪಾರ್ಟ್ 1 ನೋಡೋಣ. ನಾಳೆ ಅನ್ಕೊಂಡಿದ್ದೀವಿ. ಇವಳ್ದು
ನಾಳೆ ಅಂದ್ಕೊಂಡಿದ್ದೀವಿ, ಬಟ್ ಇನ್ನೂ ಯಾರೂ ಡಿಸೈಡ್ ಮಾಡಿಲ್ಲ. ದೊಡ್ಡಮ್ಮನ ಕೇಳಿ ಡಿಸೈಡ್. ನಾಳೆ ಗೌರ್ಮೆಂಟ್ ಹಾಲಿಡೇ ಇಲ್ಲ ಇದು, ಸೊ ಎಲ್ರಿಗೂ ರಜೆ ಇದೆ ಅಂತ ಹೇಳ್ಬಿಟ್ಟು ನಾಳೆ ಒಪ್ಕೊಂಡಿದ್ದೀವಿ. ಗೊತ್ತಿಲ್ಲ ನಾಳೆ ಆಗುತ್ತೋ ಇಲ್ಲ ಫ್ರೈಡೇ ಆಗುತ್ತೋ ಗೊತ್ತಿಲ್ಲ. ನೋಡಬೇಕು. ಮತ್ತೇನು ಸಮಾಚಾರ? ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ, ಯಾರು ಒಬ್ರಿಗೊಬ್ರು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಷ್ಟೇ ಇವತ್ತಿನ ಸಮಾಚಾರ. ಪಾರ್ಲರಲ್ಲಿ ಕೂತಿದ್ದೀವಿ ಸುಮ್ಮನೆ. ನಮ್ಮ ದೊಡ್ಡಮ್ಮನ ಪಾರ್ಲರ್ ನಾನೇ ಪ್ರಮೋಷನ್ ಮಾಡ್ತಾಯಿದ್ದೀನಿ ಇವಾಗ. ಸೊ ನಮ್ಮ ದೊಡ್ಡಮ್ಮನ ಪಾರ್ಲರ್ ಎಲ್ಲಿದೆ ಅಂತ ಇವಳು ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಬಟ್ ನನಗೆ ಗೊತ್ತಿದೆ, ನಾನೇ ಇದು ಲೊಕೇಟ್ ಆಗಿರೋದು ಮೂಡ್ಲುಪಾಳ್ಯದಲ್ಲಿ. ಸೊ ಮುಂದೆ ಸ್ಟಾಪು ಪ್ರಿಯದರ್ಶಿನಿ ಲೇಔಟ್. ಸೊ ಸ್ವಾಮಿ ವಿವೇಕಾನಂದ ಸ್ಕೂಲ್ ಇದೆ, ಅದ್ರ ಪಕ್ಕನೇ ಲೊಕೇಟ್ ಆಗಿದೆ. ಸೊ ಬೇಗ ಪ್ಯಾಕೇಜ್ ಕೂಡ ಬಿಡ್ತಾ ಇದ್ದೀವಿ. ಸೊ ಬೇಗನೆ ಬನ್ನಿ, ನಿಮ್ಮ ಸರ್ವಿಸ್ನ ರೆಡಿ ಮಾಡ್ಕೊಳ್ಳಿ. ಸೊ ಆಫರ್ ಬಿಡ್ತಾ ಇದ್ದೀವಿ. ಸೊ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮನೇ ಮಾಡೋದು. ಸೊ ಚೆನ್ನಾಗಿ ಮಾಡ್ತಾರೆ. ಯಾರು ಇಲ್ಲಿ ನಿಯರ್ ಬೈ ಇದ್ದರೆ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಸೊ ಆಫರ್ ಅಂತೂ ಪಕ್ಕ ಖಂಡಿತ ಇದೆ. ಈ ವಿಡಿಯೋ ಯಾರು ನೋಡಿ ಬರ್ತೀರೋ ಸೊ ಅದಕ್ಕೆಲ್ಲ ಪಕ್ಕ ಎಕ್ಸ್ಟ್ರಾ ಆಫರ್ ಬಿಡ್ತಾ ಇದ್ದೀವಿ. ಡನ್. ಸೊ ನಾನು ಹೊಸ ನೆನ್ಪಲ್ಲಿ ಇಷ್ಟಪಟ್ಟೆ ನಮ್ಮ ದೊಡ್ಡಮ್ಮ ಪಾರ್ಲರಲ್ಲಿ. ಇದು ಒರಿಜಿನಲ್ ಹೋಗ್ರು ಅಂತ ನಮ್ಮ ಅಕ್ಕ ನೋಡಿ ಬೈತವಳೆ, ಇಷ್ಟು ಉದ್ದ ಬಿಟ್ಟಿದ್ಯೇನೇ ಅಂತ. ಮಾಡಲ್ಲ. ಏನು ಹೇಳು ಹೇಳು ಏನು ಅಂತ ಹೇಳು, ಪರವಾಗಿಲ್ಲ. ಏನು ಮಾತಾಡಬೇಕು ಅನ್ನೋದನ್ನ ಮಾತಾಡ್ಕೊಳ್ಳಿ. ಆಮೇಲೆ ಮಾತಾಡೋದು ಕಚಪಿಚಿ ಏನು ಮಾತಾಡ್ತಾ ಇದ್ದೀವಿ. ನೀನೇ ಮಧ್ಯೆ ಮಾತಾಡ್ತಾ ಇರೋದು. ಏನು ಮಾತಾಡ್ಬೇಕು ಅನ್ನೋದನ್ನ ಬರೀ ಮಾತಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಫ್ಯಾಮಿಲಿಲಿ ನಮ್ಮ ಅಮ್ಮನೂ ಅಷ್ಟೇ. ಬೆಳಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಹಿಂದೆಯಿಂದ ಹಂಗು ಅದು ಮಾತಾಡೆ ಇದು ಮಾತಾಡೆ ಅಂತ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇತ್ತು. ಹಂಗೆ ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ನಾವಿಬ್ರು ಮಾತಾಡ್ತಾ ಇರೋದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಇರ್ಬೇಕಿತ್ತು ವಿಕಾಸ್. ಅವ್ನು ಸೋನು ಮನೆ ಹತ್ರ ಮಾತಾಡ್ತಿದ್ದೀನಿ ಸೀನು ಬಂದು ಕಚ್ಚಾ ಬಿಚ್ಚಿ ರಜಾ ಬಿಚ್ಚಿ. ಇವಾಗ ನಾವೆಲ್ಲ ಬಂದಿರೋದು ಎಗ್ ರೈಸ್ ತಿನ್ನಕ್ಕೆ ಬಂದಿದ್ದೀವಿ ಇವತ್ತು. ನಮ್ಮ ಅಕ್ಕ, ನನ್ನ ತಂಗಿ ಆ್ಯಂಡ್ ಇವಳೊಬ್ಳು, ಅಲ್ಲೊಂದು ತಮ್ಮ ಇದ್ದಾನೆ, ಆಗ್ತಾ ಇದ್ದಾನೆ. ಹೊಟ್ಟೆ ಎಲ್ರಿಗೂ ಫುಲ್ ಹಚ್ಕೊಂಡಿದ್ದಾರೆ. ನಾನು ಎಗ್ಗೆ ಮ್ಯಾಗಿ ಹಾಕಿದ್ದೀನಿ. ತಿಂದ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಊಟ ಮಾಡ್ತೈತೆ ನಮ್ಮ ಪಾಪು, ಊಟ ತಿನ್ನಿಸ್ತಾ ಇದ್ದೀನಿ ಎಲ್ಲ. ಸೊ ಇವಳು ನನ್ನ ತಂಗಿ ಇಬ್ಬರು ಇಲ್ಲೇ ಇದ್ದರು ಮನೆಯಲ್ಲಿ. ಇವರಿಬ್ರಿಗೋಸ್ಕರ ಪಾರ್ಸೆಲ್ ತೊಗೊಬಂದು ಆ್ಯಂಡ್ ನಮ್ಮ ಮನೆಯ ಪಾಪುಗೆ ಎಗ್ ರೈಸ್ ತಂದು ತಿನ್ನಿಸ್ತಾ. ಈ ಪಾಪ ಬೊಂಬಡಿ ಹಾಯ್ ಮಾಯಾ ಬೋಲ್. ನಮ್ಮ ಅಕ್ಕ ಇವಳು ನನ್ನ ಮಾಯಾ ಅಂತ ಕೂಗ್ತಾಳೆ. ನನ್ನ ವಾಯ್ಸ್ ಕೇಳಿದ್ರೆ ಸಾಕು ಮಾಯಾ ಅಂತಾಳೆ ನಮ್ಮ ಅಕ್ಕ. ಕಕ್ಕ ದಿವ್ಸಕ್ಕೆ ಚಲ್ಬಾರ್ದು ಮಗನೆ. ಎತ್ ಮೇಲೆ ಹಾಕು, ತಟ್ಟೆಗೆ ಹಾಕು, ಅದ್ರನ್ನ ಎತ್ತಿ, ಅದೇ ನೆತ್ತು ಕೈಯಲ್ಲಿ.